ನಮಗೆ ಸ್ವಾಮಿಗಳ ದೈವ ಪ್ರೇರಣೆ ಆಗಿ ಏನಾದ್ರೂ ಮಾಡಬೇಕು, ಒಂದ್ ದೇವಸ್ಥಾನ ಮಾಡಬೇಕು ಅಂತ ಪ್ರೇರೇಪಣೆ ಆಯ್ತು. ಉತ್ಪನ್ನ ಮಾಡಿದಾಗ ನಮ್ಗೊಂದು ವಿಗ್ರಹ ದೊರೀತು. ಆ ವಿಗ್ರಹ ಉಮಾಮಹೇಶ್ವರ ಶಿವಶನೇಶ್ವರ ಮಠನ ಸ್ಥಾಪನೆ ಮಾಡಿದ್ರು. ಪ್ರಪ್ರಥಮ ದಾಸೋಹ, ಅನ್ನದಾಸೋಹ. ಎರಡನೇದಾಗಿ ಯಾವುದೇ ವಿಚಾರ ಇರಲಿ, ಯಾವುದೇ ಕಾಯಿಲೆ ಇರಲಿ, ಆರೋಗ್ಯದಲ್ಲಿ ನಮ್ಮ ಶಿವಶನೇಶ್ವರನ ಕೃಪಾ ಕಟಾಕ್ಷದಿಂದ, ಅವರ ಆಶೀರ್ವಾದದಿಂದ ಆರೋಗ್ಯ ಸರಿಸಮವಾಗ್ತದೆ. ಇವಾಗ 16 ವರ್ಷ ಐದು ಮಕ್ಕಳಾಗಿಲ್ಲ ಅಂತ ಬಂದವರಿಗೆ ಮಕ್ಕಳಾಗೈತೆ. ಕಾಲು ಎಲ್ಲ ಕಟ್ಟಾಗಿರೋ ಹುಡ್ಕೊಂಡಿರೋ ಉದಾಹರಣೆ ಐತೆ. ನೀವು ನೋಡಿದಿರಿ ಆಗ್ಲಿಂದನ ಲಕ್ವ ಪೇಷಂಟ್ಗಳು ಸುಮಾರು ಜನ ಬರ್ತಾರೆ. ಯಾವುದೇ ನಾಟಿ ಔಷಧಿ ಕೊಡಲ್ಲ, ಯಾವುದೇ ತರದ್ದು ಮಾತ್ರೆ ಕೊಡಲ್ಲ, ಬರೀ ಒಂದು ಭಸ್ಮದಲ್ಲಿ ಸರಿ ಮಾಡ್ತಕ್ಕಂಥ ಪದ್ಧತಿ. ಒಂದ್ 2 ಸರಿ 3 ಸರಿ 2 ಸರಿ ಬಂದು ಈ ತರ ನಮ್ ತಾಯಿ ಇದರ ಆಗದೆ ಅಂತ ಕ್ಯಾನ್ಸರ್ ಆಪರೇಷನ್ ಮಾಡ್ಬೇಕು ಅಂತ ಅವ್ರು ಹೇಳಿದ್ರು. ಆಮೇಲೆ ನಾವು ಆಪರೇಷನ್ ಮಾಡ್ಬೇಕು ಅನ್ನೋದು ಅಂತ ಬಂದಾಗ ಏನ್ ಆಪರೇಷನ್ ಬೇಡ, ಅವರೇ ವಾಪಸ್ ಕಳಿಸ್ತಾರೆ ಹೋಗ್ರಿ ಅಂತ ಹೇಳಿದ್ರು. ಹೋದ ಡಾಕ್ಟರ್ ಹತ್ರ ಕೇಳಿದಾಗ ಇಲ್ಲ ನಿಮ್ಮ ಅಮ್ಮ ಕ್ಯಾನ್ಸರ್ ಆ ತರದ್ದು ಏನಿಲ್ಲ ಅಂತ ಹೇಳಿ ಅವ್ರು ವಾಪಸ್. ದುಡ್ಡೇನಾದ್ರೂ ತಗೊಂಡ್ರ? ದುಡ್ಡು ಇಲ್ಲ. 300 ವರ್ಷದ ಕತೆ ಇವ್ರು ಹೇಳುದು. 300 ತಂದು ಹಾಕಿ ಪೂಜೆ ಮಾಡಿಸಿ ಆಯಮ್ಮ ನಗ್ತಾರೆ, ನಾವು ನಗ್ತೀವಿ. ನಮ್ಮ ಮಗಳಿಗೆ ಹುಷಾರಿದ್ದ ಕಾರಣ ನಮ್ಮ ಮದ್ದೂರು ತಾಲೂಕು ಸುತ್ತ ಪರವಾಗಿಲ್ಲ, ದೇವಸ್ಥಾನ ಅಂತ ತುಂಬಾ ಒಳ್ಳೇದಾಗಿದೆ. ಇಲ್ಲಿ ಪರಮಾತ್ಮ ಪೂಜಾರಪ್ಪನವ್ರು ಏನು ಇಲ್ಲ, ಒಂದು 100 ರೂಪಾಯಿ ಬಿಟ್ಟು ಮತ್ತೇನು ಇಸ್ಕೊಳ್ಳಲ್ಲ ಅವರು. ಬಡವರಿಗೆ ಇದೇ ಒಂದು ದೇವ ಸಹಕಾರ. $2 ಲಕ್ಷ ರೂಪಾಯಿ 3 ಲಕ್ಷ ರೂಪಾಯಿ ನಮ್ಗೆ ₹1 ದುಡ್ಡು ಕೊಡ್ಬೇಡ, ನೀನ್ ಹೋಗೋ ಬಸ್ ಚಾರ್ಜ್ ಸಹಿತ ನಾವೇ ಕೊಡ್ತೀವಿ. ಹುಷಾರ್ ಮಾಡ್ಕೊಂಡು ಸಂತೋಷವಾಗಿರು. ನಿನ್ಗೆ ಪಾಕೆಟ್ ಅಕ್ಕಿ ತಂದು ಹಾಕಿ, 1 kg ಬೆಲ್ಲ ತಂದು ಹಾಕಿ ಜನ ಊಟ ಮಾಡ್ತಾರೆ. ಇಷ್ಟೇ ಕೇಳಕ್ ನಾವು ಬೇರೆ ಇನ್ನೇನ್. ನಮ್ಮ ಅಮ್ಮ ಅವ್ರು ಒಂದು ಹೂನಾರ ಒಂದು ಬಡ್ಲಕ್ಕೆ ಅಷ್ಟೇ ಹಾಕಿ 101 ರೂಪಾಯಿ ಉಂಡಿಗೆ ಹಾಕ್ತೀನಿ, 200 ರೂಪಾಯಿ ಉಂಡಿಗೆ ಹಾಕ್ತೀನಿ, ಬಗ್ಗಲ್ಲ. ಬರೀ ಹೂನಾರ ಮಡ್ಲಕ್ಕೆ ಅರ್ಕೆ ಮಾಡ್ಕೊಂಡು ಹೋಗ್ಬೇಕು, ಅಷ್ಟೇ ಪ್ರೀತಿ. ಅದು ನಮ್ಮ ವಿಜ್ಞಾನ ಲೋಕದಲ್ಲಿ ಅದನ್ನು ಪರೀಕ್ಷೆ ಮಾಡೋದಕ್ಕೂ ಕೂಡ ಇದು ಇವಾಗಲೂ ಅಷ್ಟೇ ಬಂದಿರೋದು. ಎಷ್ಟೋ ಮಿರಾಕಲ್ ಸತ್ಯ ಹೋಗ್ತಾನವನು ಬದುಕಿರೋ ಉದಾಹರಣೆ ಐತೆ. ಭಗವಂತ ಒಬ್ಬವನೇ, ಸತ್ಯ ಅನ್ನೋದೊಂದು ಐತೆ. ಹಿಂದೂ ಧರ್ಮದಲ್ಲಿ ಆಗಲ್ಲ ಅನ್ನೋದು ಯಾವುದೂ ಇಲ್ಲ. ಸನಾತನಕ್ಕಿರೋ ಪವರ್ ಅದು. ಮೂಲಿಗಳ ತಪಸ್ಸಿಗಿರ್ತಕ್ಕಂಥ ಭಾರತ ಖಂಡಕ್ಕಿರ್ತಕ್ಕಂಥ ಪವರ್ ಅದು. ನಂದಲ್ಲ, ನಂದೇನೂ ಇಲ್ಲ. ಇಲ್ಲಿ ಭಗವಂತನಿಂದ ಇರ್ತಕ್ಕಂಥ ಶಕ್ತಿ. ಏನೋ ಒಂದು ಮ್ಯಾಜಿಕ್ ನಡೀತದೆ.